ಇವತ್ತು ನಮ್ಮ ಬೆಳಕವಾಡಿ ಗ್ರಾಮದಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡತಕ್ಕಂಥ ಈ ಪುಣ್ಯ ದಿವಸದಲ್ಲಿ ಶ್ರೀಮತಿ ಚೆನ್ನಮ್ಮ ಮತ್ತು ಗಿರಿಯಯ್ಯನವರು ಕುಟುಂಬ ವರ್ಗದವರು, ಶ್ರೀಮತಿ ಸುನಂದ ಮತ್ತು ಶ್ರೀ ರಾಜಣ್ಣನವರು, ಈರುಳ್ಳಿ ವ್ಯಾಪಾರಿಗಳು, ಇವರ ಕುಟುಂಬ ವರ್ಗದವರು ನಮ್ಮ ತೆಂಕಳ್ಳಿ ಶನೇಶ್ವರ ಸ್ವಾಮಿಯ ಭಕ್ತಿಪೂರ್ವಕವಾದಂಥ ಪುಣ್ಯ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯನ್ನ ಇವತ್ತು ನವಗ್ರಹಗಳ ಪೂಜಾಭರಿತವಾದ ಈ ಪುಣ್ಯ ದಿವಸ, ಈ ಶುಭ ಸೋಮವಾರ ಯಾವ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ತಂದೆಯು ನೀನೇ, ತಾಯಿಯು ನೀನೇ, ನಂಬಿದ ಭಕ್ತರ ಬಂಧುವು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ನಂಬಿದ ಭಕ್ತರ ಬಂಧುವು ನೀನೇ. ಸುಂದರ ನಯನ ಚಂದಿರ ವದನ ಫಲಗೋವೆ ರಮಣ. ಸುಂದರ ನಯನ ಚಂದಿರ ವದನ ಫಲಗೋವೆ ರಮಣ. ತೋರೋ ನಿನ್ನೆಯ ಚರಣ ಸ್ವಾಮಿ. ಗೋವಿಂದ ಚಂದ್ರೇವರ ಪಾದಕ್ಕೆ ಗೋವಿಂದ, ತೆಂಕಳ್ಳಿ ಒಡೆಯರ ಪಾದಕ್ಕೆ ಗೋವಿಂದ ಗೋವಿಂದ.
ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಶ್ವೇತಾದ್ರಿವಾಸ ಗೋವಿಂದ ಅಂಜನಾದ್ರಿವಾಸ ಗೋವಿಂದ ಬಾಲಾಜಿ ಬಾಲಾಜಿ ದಾಸನ ಮೇಲೆ ಕೋಪ ಕರಗದ ಇನ್ನು ನಾ ಮಾಡಿದ ಪಾಪ ದಾಸನ ಮೇಲೆ ಕೋಪ ಕರಗದ ಇನ್ನು ನಾ ಮಾಡಿದ ಪಾಪ ನಿನ್ನನ್ನು ನೋಡದ ಕಣ್ಣುಗಳೇ ಪೂಜಿಸದ ಕೈಗಳೇಕೋ ಶೋಕದ ಬಾಳಿನೇಕೋ ವ್ಯರ್ಥದ ಜನ್ಮವಿವೇಕೋ ಸ್ವಾಮಿ ಗೋವಿಂದ ಗೋವಿಂದ ಸಿರುವಿನ ನಿನ್ನ ಪಾದರಿಂದ ಕರೆದು ಕರುನಾಳು ತಿರುಪತಿ ವಾಸ ಗೋವಿಂದ ಅಂಜನಾದ್ರಿವಾಸ ಗೋವಿಂದ ಪ್ರಭು ಶ್ರೀನಿವಾಸ ಗೋವಿಂದ ಪಿಳ್ಳಿಗಿರಿವಾಸ ಗೋವಿಂದ ಬಾಲಾಜಿ ಗೋವಿಂದ ಬಾಲಾಜಿ ಗೋವಿಂದ ಪ್ರಭು ಗೋವಿಂದ ತೆಂಕಳ್ಳಿ ಒಡೆಯರ ಪಾದಕ್ಕೆ ಗೋವಿಂದ ನಂಜುಂಡ ಸ್ವಾಮಿಯವರ ಪಾದಕ್ಕೆ ಗೋವಿಂದ ಆಂಜನೇಯವರ ಗೋವಿಂದ ಕಾಲಭೈರವನ ಪಾದಕ್ಕೆ ಗೋವಿಂದ ಮಂಟೇ ಸ್ವಾಮಿ ಸಿದ್ದಪ್ಪಾಜಿಯವರ ಪಾದಕ್ಕೆ ಗೋವಿಂದ ಇವತ್ತು ಪ್ರಥಮದಲ್ಲಿ ನಮ್ಮ ಪರಮ ಪೂಜ್ಯರಾದಂಥ ಟಿ ನಂಜುಂಡ ಸ್ವಾಮಿಯವರ ಪಾದ ಪದ್ಮಗಳಿಗೆ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಈ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಮತಿ ಸುನಂದಾ ಮತ್ತು ಶ್ರೀ ರಾಜಣ್ಣನವರ ಕುಟುಂಬ ವರ್ಗದವರು ನಮ್ಮ ಈ ಒಂದು ತಂಡಕ್ಕೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ
ಹಲೋ 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 ನಮ್ಮ ವಾದ್ಯ ತಂಡಕ್ಕೆ ಗೌರವ ಸಮರ್ಪಣೆಯನ್ನು ಮಾಡಿ ಇವತ್ತು ಭಗವಂತನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನ ಪರಮಾತ್ಮ ಶನೇಶ್ವರ ಕೊಟ್ಟು ಕಾಪಾಡಲಿ ಅಂತ ಇವತ್ತು ರಾಜ ಸತ್ಯವ್ರತ ಅಥವಾ ಶನಿಪ್ರಭಾವ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳೋದ್ರ ಜೊತೆಗೆ ಯಾಕೆ ಅಂತ ಗಲಾಟೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಶನಿದೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ತುಳಸಿ ಪೂಜಿಪರ ಪಾದಕ್ಕೆ ಗೋವಿಂದ, ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಸನೇಶ್ವರಂ ಸನೇಶ್ವರಂ ಶನಿದೇವರ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ. ರವಿನಂದನ ತೆಂಕಳ್ಳಿ ಒಡೆಯ ರವಿನಂದನ ತೆಂಕಳ್ಳಿ ಒಡೆಯ ರವಿನಂದನ ಛಾಯ ಕುಮಾರ ರವಿನಂದನ ಶನಿದೇವ 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 ಕರ್ಪೂರ ಪ್ರಿಯ ತುಳಸಿ ಪೂಜಿಪಾ ಕರ್ಪೂರ ಪ್ರಿಯ ತುಳಸಿ ಪೂಜಿಪಾ ಮಧ್ವತಾರಕ ಮುಕ್ತಿ ನೀಡೋ ದೇವ ಕರ್ಪೂರ ಪ್ರಿಯ ತುಳಸಿ ಪೂಜಿಪಾ ಮಧ್ವತಾರಕ ಮುಕ್ತಿ ನೀಡೋ ದೇವ ರವಿನಂದನ ಛಾಯ ಕುಮಾರ ರವಿನಂದನ ಛಾಯ ಕುಮಾರ ರವಿನಂದನ ಶನಿದೇವ 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 ಶನಿದೇವ
ಕರುಣಾಭರಣನೆ ದುರಿತಾನಿ ವಾರಣನೆ ಕರುಣಾಭರಣನೆ ದುರಿತಾನಿ ವಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪನೆ ಕರುಣಾಭರಣನೆ ದುರಿತಾನಿ ವಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪನೆ ರವಿನಂದನ ತೆಂಕಳ್ಳಿ ಒಡೆಯ ರವಿನಂದನ ಛಾಯ ಕುಮಾರ ರವಿನಂದನ ಶನಿದೇವ 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 ಶನಿದೇವರ ಪಾದಕ್ಕೆ ಗೋವಿಂದ ತೆಂಕಳ್ಳಿ ಒಡೆಯನ ಪಾದಕ್ಕೆ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ರಾಜಾ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕತೆ. ಹಿಂದೆ ದ್ವಾಪರದಲ್ಲಿ ಪಾಂಡವರು ಕೌರವರು ಎಂಬತಕ್ಕಂಥ ಅವರು. ಪಾಂಡವರು ಅಂದ್ರೆ ಧರ್ಮರಾಯ ಭೀಮಾರ್ಜುನನ ಕುಲಸಾದೇವ ಅಂತ ಪಟಪಟ ಅಂತ ಹೇಳ್ತಾರೆ. ಕೌರವರು ಅಂದ್ರೆ ದುರ್ಯೋಧನ ದುಶ್ಯಾಸನ ದುರ್ ಅಂತಾನೆ ಬರುತ್ತೆ. ಈ ಪಾಂಡವರು ಕೌರವರು ಹಸ್ತಿನಾವತಿ ಇಂದ್ರಪ್ರಸ್ಥಪುರಗಳೆಂಬತಕ್ಕಂಥ ಸಾಮ್ರಾಜ್ಯಗಳನ್ನು ಪರಿಪಾಲನೆ ಮಾಡ್ತಿರ್ಬೇಕಾದ್ರೆ ಪಾಂಡವರ ಕಡೆ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮ ಧರ್ಮ ಸಂಸ್ಥಾಪನೆಯ ಪುಣ್ಯ ಕಾರ್ಯಗಳನ್ನು ಮಾಡ್ತಿರ್ಬೇಕಾದ್ರೆ ಕೌರವರ ಕಡೆ ಕುತಂತ್ರಿಯಾಗಿರ್ತಕ್ಕಂಥ ಶಕುನಿ ಎಂಬತಕ್ಕಂಥ ವ್ಯಕ್ತಿ ಸೇರ್ಕೊಂಡವರು. ಶಾಕುನಿ, ಈ ಶಕುನಿ ಅನ್ನೋ 3 ಅಕ್ಷರಗಳಲ್ಲಿ ಕೋ ಅನ್ನೋ ಅಕ್ಷರ ತೆಗೆದುಬಿಟ್ರೆ ಶನಿ ಅಂತ ಆಗುತ್ತೆ. ಶನಿ ಪ್ರೇರಣೆ ಬೇಕಾದ್ರೂ ತಪ್ಪಿಸ್ಕೋಬಹುದಾಗಿತ್ತು, ಶಕುನಿ ಕುತಂತ್ರ ತಪ್ಪಿಸ್ಕೊಳಕ್ ಆಗ್ತಿರ್ಲಿಲ್ಲ. ಅಂತ ವ್ಯಕ್ತಿ ರಾಜ್ಯಭಾರವನ್ನು ಮಾಡ್ತಿರುವ ಅಂತ ದುರ್ಯೋಧನನಿಗೆ ಹೇಳ್ಕೊಡ್ತಾನೆ. ದುರ್ಯೋಧನ ಪಾಂಡವರಲ್ಲಿ ಹಿರಿಯನಾಗಿರ್ತಕ್ಕಂಥ ಧರ್ಮರಾಯನಿಗೆ ಪಗಡೆ ಆಟ ಅಂದ್ರೆ ಬಹಳ ಇಷ್ಟ. ನೀನು ಉಪಾಯ ಮಾಡಿ ಪಗಡೆ ಆಟಕ್ಕೆ ಎಲ್ಲ ಏರ್ಪಾಡು ಮಾಡು, ಅವನ್ನ ಕರೆಸಿ ಆಟ ಆಡಿ ಅವನ್ನ ಸೋಲಿಸಿ ಕಾಡುಗಟ್ಟು ಬಿಡೋಣ. ಮಾವ, ನಿನ್ನ ಪಗಡೆ ಆಟದಲ್ಲಿ ಇಷ್ಟೆಲ್ಲ ಆಗುತ್ತೆ, ನೀನ್ ಕರ್ಸಯ್ಯ, ಆಮೇಲೆ ನೋಡು ಬ್ರಹ್ಮಾಂಡವನ್ನೇ ಗೆಲ್ಲಬಹುದು, ಬ್ರಹ್ಮಾಂಡವನ್ನೇ ಸೋಲ್ಬಹುದು ಅಂತ ಧರ್ಮರಾಯನ ಸಭಾಮಂಟಪಕ್ಕೆ ಬರಮಾಡ್ತಿರ್ಬೇಕಾದ್ರೆ ಶಕುನಿ ಹೇಳ್ತಾನೆ, ಧರ್ಮರಾಯ ಇವತ್ತು ನಿನ್ನ ಜೊತೆ ನನ್ನ ಪಗಡೆ ಆಟ. 1ನೇ ಆಟಕ್ಕೆ ಏನು ಪಣ ಕಟ್ತೀಯ? ಕಟ್ಟೋದು ಬೇಡ ಮಾವ, ಹಾಗೆ ಆಟ ಆಡೋಣ. ಯಾವುದೇ ಆಟಕ್ಕಾದ್ರೂ ಪಣ ಕಟ್ಟದಾಗಲೇ ಕಣೆ ಆಟಕ್ಕೊಂದು ರುಚಿ. ನೋಡು, ನನ್ನ ಪರವಾಗಿ ದುರ್ಯೋಧನ ಏನ್ ಕಟ್ಟೋದಕ್ಕೂ ಸಿದ್ಧವಾಗಿದ್ದಾನೆ. ನೀನೇನ್ ಕಟ್ತೀಯ? ಕಟ್ಟು ಬೇಗ. 1ನೇ ಆಟಕ್ಕೆ ಸಿರಿ ಸಂಪದಗಳನ್ನು ಕಟ್ಟಿ ಸೈ ಅಂತ ಹೇಳಿ ದಾಳ ಬಿಡ್ತಿರ್ಬೇಕ. ಕೇಳದ ದೈವ ಬೀಳ್ತಾ ಇದೆ. 6 3 9 9, 5 3 8 8, 4 3 7. ಅವನೇನು ಬಾಯಲ್ಲಿ ಹೇಳ್ತಾನೆ ಅದೇ ಬೀಳ್ತಾ ಇದೆ ನೋಡಿ. ಹಂಗಂದ್ರೆ ಅವನೇನು ಹೆಂಗ್ ಹೇಳ್ತಾನೆ ಹಂಗೆ ಬೀಳ್ತಿತ್ತು ಅಂತಲ್ಲ. ಇದೇ ದುರ್ಯೋಧನ, ಇದೇ ಶಕುನಿಯ 106 ಜನ ತಮ್ಮಂದರನ್ನ ಕಾರಾಗೃಹದಲ್ಲಿಟ್ಟು ಅವರಿಗೆಲ್ಲ ಗುಟ್ಕು ನೀರು ಹಿಡಿ ಅನ್ನವನ್ನ ಕೊಟ್ಟು ಅವರೆಲ್ಲ ಸತ್ತು ಭೂತ ಪ್ರೇತಗಳಾಗೋಗಿರ್ತಾರೆ. ಆ ಸತ್ತ ತಮ್ಮಂದಿರ ಮಸ್ತಿಯ ಮೂಳೆ ಎಂದೆರಡು ದಾಳ ಮಾಡಿಕೊಂಡು ಈ ದಾಳಗಳಿಂದ ಪಾಂಡವರು ಕೌರವರನ್ನು ಚಿಟುಮುಳ್ಳಾಡಿಸ್ತೇನೆ ಅಂತ ಆ ದಾಳಗಳವನ್ನ ಮಾತು ಕೇಳುತ್ತಿದ್ದುವಂತೆ ನೋಡಿ. 1ನೇ ಆಟದಲ್ಲಿ ಕೇಳದ ದೈವ ಬೀಳ್ತಿರುವ ಶಕುನಿಗೆ ಜಯ. ಅಲ್ಲೇ ಮಾವ, ಇನ್ನೊಂದು ಆಟ ಹಾಕು ಮಾವ. 2ನೇ ಆಟಕ್ಕೆ ಏನು ಕಟ್ಲಪ್ಪ? ಅಣ್ಣಯ್ಯ, ವೀರಾದ ಭೀಮ ಅರ್ಜುನನ ಕುಲ ಸಾದೇವರಿದಾರಲ್ಲ, ನಿನ್ ತಮ್ಮಂದವ್ರನ್ನು ಸೇರಿಸಿ ಕಟ್ಟಿ ಆಟ ಆಡು. ಒಂದ್ಸಾರಿ ಗೆಲುವು, ಒಂದ್ಸಾರಿ ಸೋಲು ಇದ್ದದ್ದೇ. 2ನೇ ಆಟಕ್ಕೆ ತಮ್ಮ ತಮ್ಮಂದರ ಸಮೇತವಾಗಿ ತನ್ನನ್ನೂ ಕಟ್ಟಿಕೊಂಡು ಧರ್ಮರಾಯರು ಸೈ ಅಂತ ದಾಳ ಬಿಡ್ತಿರ್ಬೇಕಾದ್ರೆ ಕೇಳದ ದೈವ ಬೀಳ್ತಾ ಇರುವಂತ ಯಾವ ಶಕುನಿಗೆ 2ನೇ ಆಟದಲ್ಲೂ ಜಯ. ಮಾವ, ಇನ್ನೊಂದು ಆಟ ಹಾಕು ಮಾವ. ಈ ಆಟದಲ್ಲಿ ಗೆದ್ದು ಬಿಟ್ರೆ ಅದ್ರ ಸಂತೋಷನೇ ಬೇರೆ ಮಾವ. ಏನಪ್ಪಾ, ಸಿರಿ ಸಂಪದಗಳು ಕಟ್ಟಿ ಸೋತಾಯ್ತು, ನನ್ನ ತಮ್ಮಂದರ ಸಮೇತವಾಗಿ ನನ್ನ ನಾನೇ ಕಟ್ಟಿಕೊಂಡು ಸೋತಾಯ್ತು. ಇನ್ನು ಈ 3ನೇ ಆಟಕ್ಕೆ ಏನಪ್ಪ ಕಟ್ಲಿ? ಅಣ್ಣಯ್ಯ, ನಿನ್ನಲ್ಲಿ ಇನ್ನೊಂದು ಅಮೂಲ್ಯವಾದ ರತ್ನ ಇದೆ, ಅದನ್ನು ಕಟ್ಟಿ ಆಟ ಆಡ್ಬಿಟ್ರೆ 2 ಸಾರಿ ಸೋತರದನ್ನ 1ದೇ ಆಟ ಕೊಟ್ಬಿಡ್ತೀನಿ ನೋಡು. ಅಮೂಲ್ಯವಾದ ರತ್ನವೇ ಯಾವುದಪ್ಪ? ನಿಮ್ಮ 5 ಕೈ ಹಿಡಿದ ದೃಪದ ನಂದಿನಿ ದ್ರೌಪದಿ.
ಅಂದ್ರೆ ನಿನ್ನ ಹೆಂಡತಿ ಕಟ್ಟು ದಾಳಕ್ಕೆ ಅವಳನ್ನ ಬೇಡ ಸಹೋದರ. ಒಂದು ಹೆಣ್ಣನ್ನು ಜೂಜಿ ಕಟ್ಟಿ ಆಟ ಆಡೋದು ಹೆಣ್ಣು ಕುಲಕ್ಕೆ ಅಪಮಾನ. ನನ್ನ ಮನೆ ಹೆಣ್ಮಕ್ಳು ಬೇರೆ ಅಲ್ಲ, ನಿನ್ನ ಮನೆ ಹೆಣ್ಮಕ್ಳು ಬೇರೆ ಅಲ್ಲ, ಆಟ ನಿಲ್ಸ್ಬಿಡೋಣ. ಅಣ್ಣಯ್ಯ ಕಟ್ಟು ಅಂದ್ರೆ ಅವಳನ್ನ ಕರ್ಕೊಂಬಂದು ಕಟ್ಟು ಅಂತಲ್ಲ, ಬಾಯಿ ಮಾತಲ್ಲಿ ಕಟ್ಟಿದ್ದೀನಿ ಅಂತ ಒಂದು ಹೇಳಿ ಬಾಯಿ ಬಿಟ್ಟು ದಾಳ ಹಾಕು. ಧರ್ಮರಾಯರು ಮಾತು ಕೊಡೋದು ಒಂದೇ, ಕೊಟ್ಟ ಮಾತನ್ನ ಯಾವತ್ತೂ ತಪ್ಪಿಸ್ಕೊಳ್ಳಲ್ಲ. ಕೊಟ್ಟ ಮಾತನಂತೆ ನಡ್ಕೋತಾರೆ. ಅವರು ಬಾಯಿಲಿ ಹೇಳೋದು ಒಂದೇ, ಅವಳನ್ನ ಕರ್ಕೊಂಬಂದು ಕಟ್ಟೋದು ಒಂದೇ ಅಂತ ಮಾತನಲ್ಲಿ ಸಿಕ್ಕಾಕ್ಸ್ಕೋತಿರೋದು ನೋಡಿ. ಎರಡು ಆಟದ್ದು ಒಂದೇ ಆಟಕ್ಕೆ ಬಂದ್ಬಿಡ್ತಲ್ಲ ಅಂತ ಧರ್ಮರಾಯರು ಸೈ ಅಂತ ಹೇಳಿ 8ನೇ ದಾಳಕ್ಕೆ ಬಿಡ್ತಿರ್ಬೇಕಾದ್ರೆ, ಅಂದ್ರೆ 8ನೇ ದಾಳಕ್ಕೆ ಕಟ್ಟಿ ಪಗಡೆ ದಾಳವನ್ನು ಬಿಡ್ತಾ ಇದ್ದಾರೆ. ಜೂಜು ಎಷ್ಟು ಕೆಟ್ಟದ್ದು ನೋಡಿ. ಅದಕ್ಕೆ ಕೆಲವರು ಹೇಳ್ತಾರೆ, ಅವತ್ತನ ಕಾಲದಲ್ಲಿ ಧರ್ಮರಾಯ ಹೆಡ್ತಿನೇ ತಗೊಂಡೋಗಿ ಕಟ್ಟಿದ್ದಂತೆ, ನಾ ಹೆಡ್ತಿ ತಾಲಿ ತಗೊಂಡೋಗಿ ಕಟ್ತೀನಪ್ಪ. ಬಡೇ ಗುಲಾಮ ಒಳಕ್ ಬಿದ್ರೆ ನೀನ್ ತಮಟನೆ ತಾಕ್ದಾಗ ನ್ಯಾತ ಹಾಕ್ಬಿಡ್ತೀನಿ. ಬೀಳ್ಲಿಲ್ವಾ? ಒಳಕ್ ಬಿದ್ರ ಬೀಳ್ಲಿಲ್ಲ ಅಂದ್ರೆ ನಾನೇ ತಾಕತೀನಿ, ಅದಟ್ಟು ಗ್ಯಾರಂಟಿ ಬಟ್ಲಿ. ಅಂದ್ರೆ ಜೂಜು, ಆ ಜೂಜು ಅನ್ನೋದು ಎಷ್ಟು ಕೆಟ್ಟದ್ದು ಅನ್ನೋದಕ್ಕೆ 3ನೇ ಆಟದಲ್ಲೂ ಕೂಡ ಶಕುನಿಗೆ ಜಯ. ದುರ್ಯೋಧನ ಹೇಳ್ತಾನೆ, ಬಲೆ ಮಾವ ಬಲೆ ಮಾವ, ಈ ದಿವಸಕ್ಕಾಗಿ ಎಷ್ಟೋ ದಿನಗಳಿಂದ ಕಾಯ್ತಿದ್ದೆ. ಸೋದರ ದುಶ್ಯಾಸನ ತುಂಬಿದ ಸಭಾಮಧ್ಯಕ್ಕೆ ಎಳತಾ ದ್ರೌಪದಿಯನ್ನು ಎಳೆತಂದಿದ್ದಾನೆ. ಅಣ್ಣ ಏನು ಮಾಡಲಿ ಈ ಪಾಂಚಾಲಿಯನ್ನ? ಮುಖವನ್ನೇನು ನೋಡುವೆ ಸಹೋದರ, ನೆರೆದ ಸಭೆಯೊಳಗೆ ಎಳೆದು ಬಿಸಾಡವಳು ಸೀರೆಯನ್ನ. ಇದನ್ನು ನೋಡಿದ ಕುಂತಮ್ಮನ ಮಕ್ಕಳು ಕೂತಲ್ಲೇ ಸತ್ತು ಹೋಗ್ಬೇಕು. ಪಾಂಚಾಲಿ ಆ ದ್ರೌಪದಿಯ ಸೀರೆ ಹಿಡಿದು ಎಳಿತಾನೆ. ಬೇಡ, ಪರಮ ಪತಿವ್ರತಿ ಆದ ನಿನ್ನ ಸೀರೆಯನ್ನು ಮುಟ್ಟಿದ್ರೆ ನೀನು ಸುಟ್ಟ ಬೂದಿಯಾಗುವೆ. ಏನು ಸುಟ್ಟ ಬೂದಿಯಾಗಲಿ, ಬಿಡು, ನಿನ್ನನ್ನು ಬಿಡುವುದುಂಟೆ. ಬಿಡು ಪಾಂಚಾಲಿ, ಬಿಡು. 3 ಲೋಕದ ಗಂಡ ಮಧ್ಯಮ ಪಾಂಡವ ಅರ್ಜುನನಿದ್ದಾನೆ. ಅವನೊಬ್ಬನ ವಂಶಕ್ಕೆ ಅವನಿಂದೇನಾಗುವುದು? ಜಗಜ್ಜಟ್ಟಿ ಮಲ್ಲ ಭೀಮಸೇನಿದ್ದಾನೆ, ಅವನೊಬ್ಬ ಹೊಟ್ಟೆ ಬಾಕ ತಿನ್ನೋದು ಬಿಟ್ರೆ ಏನೂ ಗೊತ್ತಿಲ್ಲ. ಧರ್ಮರಾಯರಿದ್ದಾರೆ, ಅವನು ಸೋತು ಕಂಗಾಲಾಗಿರುವನು. ನಕುಲ ಸಹದೇವರು ಅವರಿನ್ನು ಚಿಕ್ಕ ಬಾಲಕರು. ನಿನ್ನನ್ನ ಬಿಡುವುದುಂಟೆ ಪಾಂಚಾಲಿ? ತುಂಬಿದ ಸಭೆಯೊಳಗೆ ನಿನ್ನ ಸೀರೆ ನೆಳೆದು ಅಪಮಾನ ಮಾಡುವುದಲ್ಲದೆ ನನಗಿನ್ನೇನು ಸಂತೋಷವಿಲ್ಲ ಅಂತ ಆ ಸಭೆಯೊಳಗೆ ಸೀರೆ ನೆಳೆತಿರ್ಬೇಕಾದ ಜಗದೋದ್ಧಾರಕನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನನ್ನ ಕರಿತೇನೆ. ಏನು ಆ ಗೊಲ್ಲನ, ಅಲ್ಲೆಲ್ಲೆಲ್ಲಿ ದನಗಳ ಕಾಯ್ತಾ ನಿಂತಿರುವನೋ ಗೊಲ್ಲನನ್ನ ಕರೆಯುವಂತೆ ಕರಿಯೇ ನೋಡೋಣ, ಕರಿ ನೋಡೋಣ. ಆ ತುಂಬಿದ ಸಭೆಯೊಳಗೆ ಅವಳ ಸೀರೆ ನೆಳೆದಾಡುತ್ತಿರ್ಬೇಕಾದ್ರೆ, ಹೇ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಕೃಷ್ಣ 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 ಬಿಡೋ. ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ. ಹೇ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ. ಭೂಮಿಗಳ ನಡೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ನಡೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಪಾಪವನ್ನು ಕಳೆವಂತ ಸುರಗಂಗೆ ಜನಿಸಿದಂತ, ಪಾಪವನ್ನು ಕಳೆವಂತ ಸುರಗಂಗೆ ಜನಿಸಿದಂತ ಕೃಷ್ಣನ ಪಾದವ ನಂಬಿಗನ
ಹೇ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ ಹೇ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಪೂಜಿಸುವ ಶ್ರೀ ಹರಿಯ ಪಾದ ಭಕುತಗೆ ಮುಕುತಿಯನ್ನು ಕೊಡುವಂತ ಪಾದ ಶ್ರೀದೇವಿ ಪೂಜಿಸುವ ಶ್ರೀ ಹರಿಯ ಪಾದ ಭಕುತಗೆ ಮುಕುತಿಯನ್ನು ಕೊಡುವಂತ ಪಾದ ಕಾನನದಿ ಕಲ್ಲರ ಸತಿಗೆ ಜೀವವ ತಂದ ನದಿ ಕಲ್ಲಾದ ಸತಿಗೆ ಜೀವವ ತಂದ ಕೃಷ್ಣನ ಪಾದವ ನಂಬಿಹನಯ್ಯ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ ಹೇ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಕೃಷ್ಣ 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 ಬೆಟ್ಟದ ಗಾತ್ರ ಸೀರೆ ಬಂದವಳ ಮಾನ ಪ್ರಾಣ ಉಳ್ಕೊಂಡ್ಬಿಡ್ತು. ದುರ್ಯೋಧನ ಹೇಳ್ತಾನೆ, ಮಾವ ಇನ್ನೊಂದು ಆಟ ಹಾಕು. ಈ ಆಟದಲ್ಲಿ ಒಂದು ವೇಳೆ ಗೆದ್ದರೆ ಸೋತ್ರದನ್ನೆಲ್ಲ ಕೊಟ್ಟು ಕಳಿಸು. ಒಂದು ವೇಳೆ ಆಟದಲ್ಲಿ ಸೋತ್ರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಏನಪ್ಪಾ ಧರ್ಮರಾಯ ಒಪ್ಪಿಗೆನಾ? ಒಪ್ಪಿಗೆ. ಒಂದು ಸಭೆಯಲ್ಲಿ ತಂದು ಒಂದು ಹೆಣ್ಣನ್ನು ಸೀರೆ ಎಳೆದು ಅಪಮಾನ ಮಾಡಲು ಹೊರಟ. ಇಂಥ ಜನಗಳೆದುರು ಬದುಕಿರೋಕ್ಕಿಂತ ಕಾಡಿನಲ್ಲಿ ವಾಸ ಮಾಡುವ ಪ್ರಾಣಿಗಳಿಗಾದರೂ ಕೂಡ ಕನಿಕರ ಉಂಟು ಅಂತ ಧರ್ಮರಾಯರು 4ನೇ ಆಟದಲ್ಲೂ ಕೂಡ ಸೋತು ಕೊಟ್ಟ ಮಾತಿನಂತೆ ರಾಜೋಚಿತವಾದ ವಸ್ತ್ರ ಉಡುಪುಗಳೆಲ್ಲ ತೆಗೆದು ನಾರಮಡಿಯಂಟು ವನವಾಸಕ್ಕೆ ಬಂದಿದ್ದಾರೆ. ವನವಾಸದಲ್ಲಿ ಪಡಬಾರದ ಕಷ್ಟಗಳನ್ನು ಪಡ್ತಿರಬೇಕಾದ್ರೆ ಜೊತೆಯಲ್ಲಿ ತಮ್ಮಂದರು ಬಂದಿದ್ದಾರೆ, ಕೈ ಹಿಡಿದ ಹೆಂಡತಿನೂ ಬಂದವಳೆ. ಒಂದು ವೇಳೆ ನಾನು ಹಿಂತಿರುಗಿ ಮಾತನಾಡುವ ತಮ್ಮಂದರು ಹಾಕ್ಬಿಟ್ಟಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು? ಒಂದು ವೇಳೆ ಏನ್ ಮಾಡ್ಲಿ? ಇದಕ್ಕೆಲ್ಲ ಕಾರಣ ನನ್ನ ಜೂಜಾಟವೇ. ಎಲ್ಲರಿಗೂ ಧರ್ಮ ಹೇಳುವ ಧರ್ಮರಾಯ ಅನ್ಸ್ಕೊಂಡ್ರವ ನಾನಿಂತ ಧರ್ಮದ ಕೆಲಸವನ್ನು ಮಾಡಿದ್ನೆಲ್ಲ ಮಾಡಬಹುದೇ ಅಂತ ದುಃಖ ಪಡ್ತಿರ್ಬೇಕಾದ್ರೆ ಅಲ್ಲಿಗೆ ಬೃಹದಶ್ವಮುನಿಗಳು ಬರ್ತಾ ಇದ್ದಾರೆ. ಬೃಹದಶ್ವಮುನಿಗಳು ಅಂದ್ರೆ ಇವರು 4 ಕಥೆಗಳನ್ನು 4 ಋಷಿಗಳು ಬಂದು ಹೇಳ್ತಾರೆ. ಪಾಂಡವರು ವನವಾಸದಲ್ಲಿರುವಾಗ ದೌಮ್ಯ ಮಹರ್ಷಿಗಳು ಬಂದು ಭಕ್ತ ಮಹಂದಾತ ಅಥವಾ ಶನಿ ಪ್ರಭಾವನ ಕಥೆ ಹೇಳ್ತಾರೆ. ವೇದವ್ಯಾಸ ಮುನಿಗಳು ಬಂದು ಭಕ್ತ ಪುರೂರವ ಅಥವಾ ಶನಿ ಪ್ರಭಾವ ಅನ್ನೋ ಕಥೆ ಹೇಳ್ತಾರೆ ಪಾಂಡವರಿಗೆ ವನವಾಸದಲ್ಲಿರುವಾಗ. ದಮನ ಮಹರ್ಷಿಗಳು ಬಂದು ನಳದ ಮಯಂತಿ ಅಥವಾ ಶನಿ ಪ್ರಭಾವ ಅನ್ನೋ ಕಥೆ ಹೇಳ್ತಾರೆ ಪಾಂಡವರಿಗೆ. ಇವತ್ತು ಬೃಹದಶ್ವಮುನಿಗಳು ಯಾವ ರಾಜಾ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಕಥೆಯನ್ನು ಪಾಂಡವರಿಗೆ ಹೇಳ್ತಾ ಇರೋದು. ಈ ಕಥೆಯನ್ನು ಕೇಳಿದಂತ ಪಾಂಡವರಿಗೆ ಏನು ಫಲ ಸಿಕ್ತು ಅಂತ ಕಥೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಇವತ್ತು ನಮ್ಮ ಶ್ರೀಮತಿ ಸುನಂದಾ ಮತ್ತು ಶ್ರೀ ರಾಜಣ್ಣನವರ ಕುಟುಂಬ ವರ್ಗದವರು ಭಕ್ತವತ್ಸರನಾಗಿರ್ತಕ್ಕಂಥ ಪರಮಾತ್ಮನನ್ನು ಶನೇಶ್ವರನನ್ನು ಇವತ್ತಿಲ್ಲಿ ಬರಮಾಡಿಕೊಂಡು ಭಕ್ತಿಯಿಂದ ಪೂಜೆ ಮಾಡಿ ಇವತ್ತು ನಾವೆಲ್ಲರೂ ಕೂಡ ಅವನ ಕೃಪೆಗೆ ಪಾತ್ರರಾಗ್ತಾ ಇರುವ ಸಂದರ್ಭದಲ್ಲಿ ಇವತ್ತು ನಮ್ಮ ಬೆಳಕವಾಡಿಯ ಈ ಪವಿತ್ರವಾದಂಥ ಇವರ ಸ್ವಗೃಹದಲ್ಲಿ ಭಗವಂತನ ಕಥೆಯನ್ನು ಕೇಳೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಅವನ ಕೃಪೆಗೆ ಪಾತ್ರರಾಗ್ತಾ ಇದ್ದೇವೆ. ನಮ್ಮ ತೆಂಕಳ್ಳಿ ಒಡೆಯನಾದ ಶನೇಶ್ವರ ಇಷ್ಟಾರ್ಥ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಈ ಹೇಳುತ್ತಿರುವ ಕಥೆ ಯಾವುದು? ರಾಜಾ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಕಥೆ. ಜಗದೊಡೆಯನಾಗಿರ್ತಕ್ಕಂಥ ಶನೇಶ್ವರನ ಭಕ್ತಿಯನ್ನು ಪ್ರಾರ್ಥನೆ ಮಾಡಿ ಇವತ್ತು ಸ್ವಾಮಿ ಶನಿ ದೇವಾ ತೆಂಕಳ್ಳಿಯ ಒಡೆಯ ತಂದೇನು ಕಂದಾನು ಬಂದು ಕಾಪಾಡೆಯ. ಶನಿದೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ತೆಂಕಳ್ಳಿ ಒಡೆಯನ ಪಾದಕ್ಕೆ ಗೋವಿಂದ.
ಸ್ವಾಮಿ ಶನಿದೇವ ಶಕಟಾತ್ರಿಯ ಒಡೆಯ ಸ್ವಾಮಿ ಶನಿದೇವ ತೆಂಕಳ್ಳಿಯ ಒಡೆಯ ತಂದೇನು ಕಂದ ನಾನು ಬಂದು ಕಾಪಾಡೆಯ ತಂದೇನು ಕಂದ ನಾನು ಬಂದು ಕಾಪಾಡೆಯ ಸ್ವಾಮಿ ಶನಿದೇವ ಹಾದಿಯಲಿ ಬರೀ ಕಲ್ಲು ಮುಳ್ಳುಗಳೇ ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ಜೀವನ ಸಂತೆಯಲ್ಲಿ ಬರೀ ಕಷ್ಟ ನಷ್ಟಗಳೇ ಚಿಂತೆಯು ಚಿತೆಯಾಗಿ ಸ್ವಾಮಿ ಚಿಂತೆಯು ಚಿತೆಯಾಗಿ ನಾನೊಂದು ಬೆನ್ನಿಡುವೆ ಸ್ವಾಮಿ ಶನಿದೇವ ಶಕಟಾತ್ರಿಯ ಒಡೆಯ ತಂದೇನು ಕಂದ ನಾನು ತಂದು ಕಾಪಾಡೆಯ ಸ್ವಾಮಿ ಶನಿದೇವ ಶಿವ ನೀನು ಸ್ವಾಮಿ ಬರಿಗಯ್ಯ ಬಪ್ಪನಾನು ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ಕೊಡುಗಯ್ಯ ಶಿವ ನೀನು ಸ್ವಾಮಿ ಬರಿಗಯ್ಯ ಬಪ್ಪನಾನು ನಿನಗೆ ಕೊಡಲಿ ನಾನು ಸ್ವಾಮಿ ನಿನಗೆ ಕೊಡಲಿ ನಾನು ನಿಜ ಭಕ್ತಿಯ ನೀಡುವೆನು ಸ್ವಾಮಿ ಶನಿದೇವ ತೆಂಕಳ್ಳಿಯ ಒಡೆಯ ತಂದೇನು ಕಂದ ನಾನು ಬಂದು ಕಾಪಾಡೆಯ ಸ್ವಾಮಿ ಶನಿದೇವ ತಂದೆ ತಾಯಿಯು ನೀನೇ ಸ್ವಾಮಿ ಬಂಧು ಬಳಗ ನೀನೇ ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ತಂದೆ ತಾಯಿಯು ನೀನೇ ಸ್ವಾಮಿ ಬಂಧು ಬಳಗ ನೀನೇ ನಂಬಿ ಬಂದಿರುವ ನಿನ್ನ ನಂಬಿ ಬಂದಿರುವ ನಿಜ ಭಕ್ತನ ನೀನೊಡೆಯ ಸ್ವಾಮಿ ಶನಿದೇವ